आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 10ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ತ್ವದ್ಭಾವಯೋಗಪರಿಭಾವಿತಹೃತ್ಸರೋಜಾ ಯೇ ಸೇಚ್ಛ್ರುತೆ ಕ್ಷಿತಿಪಥಾ ನನು ನಾಥ ಪುಂಸಾಂ ಯದ್ಯದ್ಧಿಯಾ ತೌರುಗಾಯ ವಿಭಾವಯಂತಿ ತತ್ತದ್ವಪುಃ ಪ್ರಣಯಸೆ ತದನುಗ್ರಹಾಯ. ಹಿಂದೆ ಪರಮಾತ್ಮನ ನಂಬಿದವರಿಗೆ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ಶ್ರವಣಾದಿಗಳನ್ನ ಮಾಡುವ ಸದ್ಭಕ್ತರು ಸಾತ್ವಿಕರು ಅಂತ ಯಾರಿದ್ದಾರೆ ಅವರಿಗೆ ಭಯ ಇತ್ಯಾದಿಗಳು ಇರೋದಿಲ್ಲ, ದುಃಖ ಭಯ ಮುಂತಾದವುಗಳು ಇರೋದಿಲ್ಲ. ಪರಮಾತ್ಮನ ವಿಚಾರವನ್ನ ಅರಿಯದೆ ಇರುವವರಿಗೆ ಭಯ, ಶೋಕ, ನರಕ ಇತ್ಯಾದಿಗಳು ಅವರು ಯಜ್ಞಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಸ್ವರ್ಗ, ಭೂಮಿ, ನರಕ ಅಂತ ಅವರು ತಿರುಗ್ತಾ ಇರ್ತಾರೆ. ಹಾಗೆ ಅಂತ ನೋಡಿದ್ದೀವಿ. ನ ಕೇವಲಂ ಯತ್ ಪ್ರಸಂಗರೂಪ ಶ್ರವಣಾದೇಹೇ ಸಂಸಾರ ರೂಪ ಅನಿಷ್ಟ ನಿವೃತ್ತಿರೇವ ಫಲಂ ಕಿಂತು ಇಷ್ಟಪ್ರಾಪ್ತಿರಪಿ. ಏನು ಪರಮಾತ್ಮನ ರೂಪಗಳ ಚಿಂತನೆ ಅಥವಾ ಅವನ ಮಹಿಮೆಗಳನ್ನ ಶ್ರವಣಾದಿಗಳನ್ನ ಮಾಡೋದು, ಇದರಿಂದ ಕೇವಲ ಸಂಸಾರ ಅದು ನಿವೃತ್ತಿಯಾಗ್ತದೆ, ದುಃಖಾದಿಗಳು ನಿವೃತ್ತಿಯಾಗ್ತದೆ, ಭಯ ನಿವೃತ್ತಿಯಾಗ್ತದೆ ಅಷ್ಟೇ ಫಲ ಅಂತ ತಿಳಿಬೇಡಿ. ಆದರೆ ಅದರಿಂದ ಇಷ್ಟಪ್ರಾಪ್ತಿಯೂ ಇದೆ. ಅಂದ್ರೆ ದೇವರ ಸೇವೆಯಿಂದ ಎರಡು ಇದೆ ಅಂತಾರೆ, ಒಂದು ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ. ಹಾಗೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹೇ ಪುಂಸಾಂ ನಾಥ, ಹೇ ಸ್ವಾಮಿ ಪುರುಷೋತ್ತಮ. ಇದು ಬ್ರಹ್ಮದೇವರು ಮಾಡುವ ಸ್ತೋತ್ರ, ಪರಮಾತ್ಮನನ್ನು ಕುರಿತು ಮಾಡುವ ಸ್ತೋತ್ರ ಇದು. ಹೇ ಪುರುಷೋತ್ತಮ ಹಾಗೆಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಏ ಸತ್ಶ್ರುತೆ ಕ್ಷಿತಿಪತಾಹ ಸತಃ ಉತ್ತಮಾದಾಚಾರ್ಯಾತ್ ಶ್ರುತೇನ, ಉತ್ತಮರಾದ ಆಚಾರ್ಯರಿಂದ ಶಾಸ್ತ್ರ ಶ್ರವಣ ಮಾಡಿ, ಜ್ಞಾತಃ ಪರಮಾತ್ಮನ ವಿಚಾರವನ್ನ ತಿಳಿದು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡತಕ್ಕವರು, ವಿಷ್ಣು ಭಕ್ತಿಯಾದಿ ಲಕ್ಷಣ ಮೋಕ್ಷ ಮಾರ್ಗ, ಅದೇ ಮೋಕ್ಷ ಮಾರ್ಗ ಅಂತ ಮಾರ್ಗದಲ್ಲಿ ಇರುವವರು. ಅತೇವ ತ್ವದ್ಭಾವಯೋಗೇನ ತ್ವದ್ಭಕ್ತಿ ಲಕ್ಷಣ ಉಪಾಯನ ಅಂತವರು ನಿನ್ನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ. ಗುರುಗಳಿಂದ ಶ್ರವಣ ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಅದರಿಂದ ಪರಿಭಾವಿತಂ ಅಂದ್ರೆ ಅಧಿವಾಸಿತಂ ಹೃತ್ಸರೋಜಂ ಮನಃಕಮಲಂ ಯೇಷಾಂತೆ, ನೀನು ಅವರ ಹೃದಯದಲ್ಲಿ ಸದಾ ವಾಸ ಮಾಡಿಕೊಂಡು ಇರ್ತಿ ಅಂತ ಅರ್ಥ. ಹೇ ಉರುಗಾಯ, ಉತ್ತಮರಿಂದ ಸ್ತೋತ್ರ ಮಾಡಲ್ಪಡತಕ್ಕ ಪರಮಾತ್ಮ, ತೇ ಪುರುಷಾಹ, ಆ ರೀತಿಯಾಗಿ ಭಕ್ತಿ ಮಾಡಿ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟವರು. ಅಂದ್ರೆ ಯಾರ ಮನಸ್ಸಿನಲ್ಲಿ ಪರಮಾತ್ಮ ಸದಾ ಇರ್ತಾನೋ, ಪರಮಾತ್ಮ ಸದಾ ಇರ್ತಾನೆ, ಆದರೆ ಆ ಎಚ್ಚರ, ಆ ಒಂದು ತಿಳುವಳಿಕೆ ನಮಗೆ ಇರ್ಬೇಕಷ್ಟೆ. ಅದು ಬರ್ತದೆ, ಮರೆತು ಹೋಗ್ತದೆ, ಅದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಿದರೆ, ಅದೇ ಶ್ರವಣಾದಿಗಳನ್ನ ಮಾಡ್ತಾ ಮಾಡ್ತಾ ಅದು ಬೆಳೀತದೆ. ಹಾಗೆ ಅಂತ ಆ ಥಾಟ್ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಬರ್ತದೆ ಅದು. ಅಂತ ಜನರು ನಿನ್ನ ರೂಪವನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಯದ್ವಪುಹು ಯದ್ ಗುಣ ವಿಶಿಷ್ಟಂ ರೂಪಂ ಧಿಯಾ ವಿಭಾಯಂತಿ, ಧ್ಯಾಯಂತಿ, ನಿನ್ನ ರೂಪವನ್ನ ಧ್ಯಾನ ಮಾಡ್ತಾ ಇರ್ತಾರೆ ಅವರು. ಅದೇ ಸುಖ ಅವರಿಗೆ, ಅದರಿಂದಲೇ ಲಾಭ ಜಾಸ್ತಿ. ಪರಮಾತ್ಮ ಕಣ್ಣು ಮುಚ್ಚಿ ದೇವರನ್ನ ಧ್ಯಾನ ಮಾಡ್ಕೊಂಡು ಇರ್ತೀವಿ ನೋಡಿ, ಶ್ರವಣಾದಿಗಳು ಆಗಿರ್ಬೇಕು ಮೊದಲು,
ಸರಿಯಾಗಿ ತತ್ವ ನಿರ್ಣಯ ಆಗಿರ್ಬೇಕು. ತತ್ವದ ನಿರ್ಣಯ ಆದಮೇಲೆ ಇದೇ ತತ್ವ ಅಂತ ನಿಶ್ಚಯ ಆದ್ಮೇಲೆ ಪರೀಕ್ಷೆ ಎಲ್ಲ ಆಗಿರ್ಬೇಕು. ಬಂದದ್ದು ವ್ಯಾಲಿಡೋ ಇನ್ವ್ಯಾಲಿಡೋ ವ್ಯಾಲಿಡಿಟಿ ಎಲ್ಲ ಚೆಕ್ ಆಗಿರ್ಬೇಕು ಮೊದಲೇ. ಅದಾದ ಧ್ಯಾನ ಮಾಡ್ಲಿಕ್ಕೆ ಬರುತ್ತದೆ. ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳ್ತಾರೆ. ತತ್ವ ನಿಶ್ಚಯ ಆದಮೇಲೆ ಧ್ಯಾನಕ್ಕೆ ಕೂಡ್ಬೇಕು. ತತ್ವ ನಿಶ್ಚಯ ಆಗಿಲ್ಲ ಅಂದ್ರೆ ಧ್ಯಾನ ಮಾಡಿ ಉಪಯೋಗ ಇಲ್ಲ ಅಂತ. ದೇವರು ಯಾರು ಸ್ಪಷ್ಟ ಇಲ್ಲ ಹಾಗೆಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗೆಂತ. ಅದಕ್ಕೆ ನೋಡಿ ಈಗಿನ ಮೆಡಿಟೇಷನ್ ಕ್ಲಾಸ್ ಅಂತಾನೆ ಏನೋ ಮಾಡ್ತಾರೆ, ಧ್ಯಾನ ಅಂತ ಮಾಡ್ತಾರೆ. ಅವರಿಗೆ ತತ್ವ ನಿರ್ಣಯನೇ ಆಗಿರಲ್ಲ, ಪರಮಾತ್ಮನ ವಿಚಾರವನ್ನ ಸರಿಯಾಗಿ ತಿಳ್ಕೊಂಡಿರಲ್ಲ. ಅದು ಮೋಕ್ಷ ಸಾಧನೆ ಆಗೋದಿಲ್ಲ. ಸುಮ್ಮನೆ ಆರೋಗ್ಯಕ್ಕೆ ಉಪಯೋಗ ಬೀಳ್ತದೆ ಅಷ್ಟೇ ಅಂತ ಮೆಡಿಟೇಷನ್ಗಳು. ಆದರೆ ಮೋಕ್ಷ ಸಾಧನೆ ಆಗಬೇಕು ಅಂದ್ರೆ ಈ ಒಂದು ಮಾರ್ಗದಲ್ಲೇ ಇರಬೇಕು ಹಾಗೆಂತ. ಭಕ್ತಿ ಪ್ರಧಾನ, ವಿಷ್ಣು ಭಕ್ತಿ ಪ್ರಧಾನ ಅಂತ. ನನು ಅತ್ರ ತದ್ವಪುಃ ಪ್ರಣಯಸೆ ಇತ್ಯತ್ರ ಅಪೇಕ್ಷಿತಂ ಪೂರಯತಿ ತದ್ವಪುಃ ತೇಷಾಂ ತಥಾ ಚ ತೇಷಾಂ ತದ್ವಪುಃ ತತ್ತದ್ ಸದೃಶಂ ವಪುಃ. ಅದರಿಂದ ಏನು ಹಾಗೆಂದ್ರೆ ಯಾವ ರೂಪವನ್ನ ಧ್ಯಾನ ಮಾಡ್ತಾರೆ ಆ ರೂಪವನ್ನ ಅವರು ಪಡೆಯುತ್ತಾರೆ ಅಂತ ಅರ್ಥ. ಪ್ರಣಯಸೆ ಅಂದ್ರೆ ಪ್ರಕಟಯಸಿ ಮೂಲ ಅರ್ಥ. ಅಂದ್ರೆ ಯಾವ ರೂಪವನ್ನ ನಾವು ದೇವರ ರೂಪವನ್ನ ಧ್ಯಾನ ಮಾಡ್ತೇವೋ ನಮಗೂ ಕೂಡ ಅಂತಹದ್ದೇ ಸಿಮಿಲರ್ ರೂಪ, ಸೇಮ್ ಅಲ್ಲ ಸಿಮಿಲರ್ ರೂಪ ಬರ್ತದೆ ಹಾಗೆ ಅಂತ. ಅದಕ್ಕೆ ಆಚಾರ್ಯರು ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ತದ್ವಪುಃ ತೇಷಾಂ ಪ್ರಣಯಸೆ. ಅವರು ಯಾವ ರೂಪವನ್ನ ಧ್ಯಾನ ಮಾಡ್ತಾರೋ, ಉದಾಹರಣೆಗೆ ವೇದವ್ಯಾಸರ ರೂಪವನ್ನ ಧ್ಯಾನ ಮಾಡಿದರೆ ಅವರು ಬ್ರಾಹ್ಮಣರ ರೂಪ, ಅದು ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅಂತ ಅರ್ಥ. ಇನ್ನು ರಾಮಚಂದ್ರನ ರೂಪ, ಕೃಷ್ಣನ ರೂಪ ಅದನ್ನೆಲ್ಲ ಧ್ಯಾನ ಮಾಡ್ತಾ ಇದ್ರೆ ಅವರು ಶ್ರೇಷ್ಠ ಕ್ಷತ್ರಿಯರಾಗಿ ಹುಟ್ಟುತ್ತಾರೆ ಹಾಗೆ ಅಂತ ಅರ್ಥ. ಆ ರೀತಿಯಾಗಿ ಪ್ರಮಾಣಂ ದರ್ಶಯತಿ. ಆಚಾರ್ಯರು ಹೇಳ್ತಾರೆ, ಯಾದೃಶೋ ಭಾವಿತಃ ತ್ವೀಶಃ ತಾದೃಶೋ ಜೀವ ಆಭವೇ ಇತಿ ತಂತ್ರಸಾರೇ. ನೋಡಿ, ತಂತ್ರಸಾರದಲ್ಲಿ ಈ ಮಾತಿದೆ. ಯಾವ ನಮ್ಮ ಭಾವನೆ ಯಾವ ರೀತಿಯಾಗಿ ಇರುತ್ತದೋ, ಯಾವ ರೀತಿಯಾಗಿ ನಾವು ರೂಪವನ್ನ ಧ್ಯಾನ ಮಾಡ್ತೇವೋ ಅಂಥದ್ದೇ ಶರೀರ ಮುಂದೆ ನಮಗೆ ದೇವರ ಅನುಗ್ರಹ ಮಾಡ್ತಾನೆ ಹಾಗೆ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಹಾಗೆ ಅಂತ ವೇದವಾಕ್ಯವೂ ಇದೆ. ದೇವರನ್ನು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆ ಆಗ್ತೀವಿ ಹಾಗೆ ಅಂತ. ದೇವರು ಗುಣಪೂರ್ಣ ಅಂತ ಉಪಾಸನೆ ಮಾಡಿದರೆ ನಮ್ಮಲ್ಲೂ ಗುಣಗಳು ದೂರವಾಗುತ್ತವೆ. ಗುಣಗಳು ಯಥಾಯೋಗ್ಯವಾಗಿ ಪೂರ್ಣವಾಗುತ್ತದೆ. ದೇವರು ದೋಷ ದೂರ ಅಂತ ಉಪಾಸನೆ ಮಾಡಿದರೆ ನಮ್ಮಲ್ಲೂ ದೋಷಗಳು ದೂರವಾಗುತ್ತವೆ. ದೇವರಿಗೆ ಕಾಮಕ್ರೋಧಾದಿ ದೋಷಗಳು ಇಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ದೋಷಗಳು ಕಾಮಕ್ರೋಧಾದಿಗಳು ಹೋಗ್ತದೆ ಹಾಗೆ. ಇನ್ನು ನರಸಿಂಹ ಅವನಿಗೆ ಸಿಟ್ಟು ಜಾಸ್ತಿ ಅಂತ ಉಪಾಸನೆ ಮಾಡಿದರೆ ನಮಗೂ ಸಿಟ್ಟು ಬರ್ತದೆ ಅಷ್ಟೆ. ನೀವು ಹೇಗೆ ದೇವರ ಉಪಾಸನೆಯನ್ನು ಮಾಡ್ತೀರೋ ದೇವರ ನೋಡಿ, ಇದೊಂದು ಸೀಕ್ರೆಟ್. ಇದು ನಮಗೆ ಬೇಕಾದನ್ನು ನಾವು ಹೇಗೆ ಪಡಿಬೇಕು ಹಾಗೆಂದ್ರೆ ದೇವರು ಆ ರೀತಿಯಾಗಿ ಮಾಡಿರ್ತಾನೆ. ಈಗ ಧನ್ವಂತರಿ ಉಪಾಸನೆ ಮಾಡಿದ್ರೆ ನಮಗೆ ರೋಗ ಎಲ್ಲ ಪರಿಹಾರ ಆಗ್ತದೆ. ನಾವು ಹೇಗೆ ಉಪಾಸನೆ ಮಾಡ್ತೀವೋ ಅಂಥದ್ದು ನಮಗೆ ಆ ಗುಣಗಳು ಸ್ವಲ್ಪ ಮಟ್ಟಿಗೆ ಬರುತ್ತದೆ ಹಾಗೆ ಅಂತ. ನೋಡಿ, ಇದು ಒಂದು ಹೊಸ ಒಂದು ಸಾಧನೆಯ ಮಾರ್ಗ. ಅದು ನಾವು ಹೇಗೆ ಆಗಬೇಕೋ ಅಂಥದ್ದನ್ನು ನಾವು ಪಡಿಬೋದು. ದೇವರ ಅನುಗ್ರಹದಿಂದ ಪಡಿಲಿಕ್ಕೆ ಸಾಧ್ಯ ಎಂಬ ಅದಕ್ಕೆ ಒಂದು ಮಾರ್ಗದರ್ಶನ ಬ್ರಹ್ಮದೇವರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಜಗತ್ತನ್ನ ಸೃಷ್ಟಿ ಮಾಡಿ ಅವರಿಗೆ ದೊಡ್ಡ ಜವಾಬ್ದಾರಿ, ಜನರನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಅದಕ್ಕೆ ದೇವರು ಬಿಟ್ರೆ ಗತಿ ಇಲ್ಲ. ಅದಕ್ಕೆ ಅದು ಸ್ತೋತ್ರವೂ ಆಗುತ್ತದೆ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಜನರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂಬ ಅದನ್ನ ಇಲ್ಲಿ ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ನಾತಿ ಪ್ರಸೀದಸಿ ತತೋಪಚಿತೋಪಚಾರೈಃ ಆರಾಧಿತ ಸುರಗಣೈರ್ಹೃದಿ ಬದ್ಧ ಕಾಮೈಃ ಯಃ ಸರ್ವಭೂತದಯೆಯಾ ಸದ್ ಅಲಭ್ಯ ಏಕಃ ನಾನಾಜನೇಷು ಅವಹಿತಃ ಸುಹೃದಂತರಾತ್ಮ ಪುಂಸಾಮತೋ ವಿವಿಧ ಕರ್ಮಭಿರಧ್ವರಾಧ್ಯೈಃ ದಾನೇನ ಚೋಗ್ರ ತಪಸಾ ವ್ರತಚರ್ಯಯಾ ಚ ನಾರಾಧನಂ ಭಗವತಸ್ತವ ತತ್ಕ್ರಿಯಾರ್ಥೋ ಧರ್ಮೋರ್ಪಿತಃ ಕರ್ಹಿಚಿತ್ ಕ್ರಿಯತೇನ ತತ್ಯತ್ರ. ಏವಂ ಭಗವತ್ ಪ್ರಸಂಗಸ್ಯ ಸಂಪೂರ್ಣ ಮೋಕ್ಷ ಫಲತ್ವಂ ಉಕ್ತ್ವಾ. ಪ್ರಸಂಗ ಬಂತು ಅಂತ ಎಲ್ಲ ಮೋಕ್ಷದ ಫಲ ತನಕ
ಬರಬೇಕು ಅಂದ್ರೆ ಸಂಸಾರ ನಿವೃತ್ತಿ ಆಗಬೇಕು, ಸುಖ ಪಡಿಬೇಕು, ಅದಕ್ಕೆ ಏನ್ ಮಾಡಬೇಕು ಎಂಬ ವಿಚಾರವನ್ನೆಲ್ಲ ಬ್ರಹ್ಮದೇವರು ತಿಳಿಸಿ ಅದು ಅಂತವನ್ನು ಕೊಡುವವ ನೀನು, ಈ ರೀತಿಯಾಗಿ ಅನುಗ್ರಹ ಮಾಡುವವ ನೀನು ಅಂತ ಅದು ಸ್ತೋತ್ರವೂ ಆಯ್ತು ಮಾಡಿ. ತತ್ರ ನಿಷ್ಕಾಮತ್ವ ರೂಪಂ ತದರ್ಪಣ ರೂಪಂ ಚ ಇತ್ತಂ ಭಾವಂ ಕ್ರಮೇಣ. ಇನ್ನು ನಿಷ್ಕಾಮನೆಯಿಂದ ಮಾಡಬೇಕು. ನಾವು ಮಾಡತಕ್ಕ ಸಾಧನೆ ಏನಿದೆ ಅದು ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಅದು ಬೇಕು ಇದು ಬೇಕು ಅಂತ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರದು. ಮತ್ತು ತದರ್ಪಣ ರೂಪಂ, ಮಾಡುವ ಕರ್ಮಗಳನ್ನೆಲ್ಲ ಸರಿಯಾಗಿ ದೇವರಿಗೆ ಕೃಷ್ಣಾರ್ಪಣ ಹೇಳಬೇಕು. ಅದನ್ನು ಕೂಡ ಇಲ್ಲಿ ಬ್ರಹ್ಮದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ನಾತಿ ಪ್ರಸೀದಸಿ ಇತಿ ಶ್ಲೋಕದ್ವಯೇನ, 2 ಶ್ಲೋಕದಲ್ಲಿ 12ನೇ ಶ್ಲೋಕ 13ನೇ ಶ್ಲೋಕದಲ್ಲಿ ಈ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅತ್ರ ಸುರಗಣೈಹಿ ಹೃದಿಬದ್ಧ ಕಾಮೈಹಿ ಆರಾಧಿತಃ ಇತಿ ಯಥಾಶ್ರುತಾನ್ಮಯೇ ಯೋಗ್ಯತಾ ಭಾವ ಆಲೋಚ್ಯ ಯೋಗಮನ್ವಯಂ ದರ್ಶತಿ ಸರ್ವಭೂತ ದಯೆಯ ಇತಿ ಶ್ಲೋಕದ್ವಯೇನ. ಇಲ್ಲಿ ಆಚಾರ್ಯರ ತಾತ್ಪರ್ಯ ಇದೆ, ಆಮೇಲೆ ನೋಡೋಣ ಅದನ್ನು. ಅಂತರಾತ್ಮ ಅಂದ್ರೆ ಅಂತರ್ನಿಯಾಮಕ. ಭಾಗವತ ಶ್ಲೋಕದಲ್ಲಿ ಅಂತರಾತ್ಮ ಅಂತ ಇದೆ. ಅಂತರಾತ್ಮ ಅಂದ್ರೆ ಅಂತರ್ನಿಯಾಮಕನಾದ ಪರಮಾತ್ಮ. ಅತಯೇವ ಸುಹೃತ್, ಅವನು ಭಾರಿ ಗೆಳೆಯ, ಅವನು ಈ ಮಿತ್ರ, ಭಾರಿ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀವಲ್ಲ. ನಾನಾ ಜನೇಶು ಸ್ಥಿತಃ, ಅವನು ಎಲ್ಲಿದ್ದಾನೆ? ನಾನಾ ವಿಧ ಪ್ರಾಣಿಷು ಅವಹಿತಃ, ಎಲ್ಲರಲ್ಲೂ ಇದ್ದಾನೆ ನೋಡಿ ಅವನು. ಇದು ಮುಖ್ಯವಾಗಿ ತಿಳಿಬೇಕಾದ ಒಂದು ವಿಚಾರ ಇದು. ಪರಮಾತ್ಮ ನಮ್ಮಲ್ಲಿ ಇದ್ದಾನೆ ಅಂತ ಹೇಗೆ ತಿಳಿತೀವೋ ಅದೇ ತರ ಬೇರೆ ಮನುಷ್ಯರಲ್ಲೂ, ಬೇರೆ ಪ್ರಾಣಿಗಳಲ್ಲೂ, ಬೇರೆ ಜಡವಸ್ತುಗಳಲ್ಲೂ ಎಲ್ಲದರಲ್ಲೂ ಇದ್ದಾನೆ ಎಂಬ ಒಂದು ಎಚ್ಚರ ನಮಗಿರಬೇಕು. ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಸುಹೃದ್ ನಾನಾ ಜನೇಶು ಸ್ಥಿತಃ ಯಸ್ತ್ವಂ ಅನೇನ ಸರ್ವಭೂತದಯೆಯ ವಿಷ್ಣುವಾರಾಧನತ್ವ ಉತ್ಪಾದಿತಂ ಇತಿ ಜ್ಞಾತವ್ಯ. ಯಾವ ಕಾರಣದಿಂದ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಯಾರನ್ನು ಕೂಡ ನಾವು ಬೈಬಾರ್ದು, ದ್ವೇಷ ಮಾಡಬಾರ್ದು ಅಂತಾರೆ ನೋಡಿ. ಯಾರನ್ನು ಅಂದ್ರೆ ಏನು? ವಿಷ್ಣು ವೈಷ್ಣವರನ್ನ, ಸಾತ್ವಿಕರನ್ನ, ರಾಜಸರ ತಾಮಸರನ್ನ ನಡೀತದೆ. ಅದರಿಂದ ದೇವರ ಅನುಗ್ರಹವೇ ಆಗ್ತದೆ. ಅದರಿಂದ ಯಾರು ಸಾತ್ವಿಕರು, ಸರ್ವಭೂತ ದಯಾ, ನಮಗೆ ರೂಪ ಗೊತ್ತಿಲ್ಲ ಅಂದ್ರೆ ದಯನೇ ತೋರಿಸ್ಬೇಕು ಅಷ್ಟೇ, ಇನ್ನೇನ್ ಮಾಡೋದು. ಪ್ರಾಣಿಗಳ ದಯ, ಅತಿಥಿ ಅಭ್ಯಾಗತರು, ಯಾರೋ ಒಂದು ಮನುಷ್ಯರು, ಎಲ್ಲರ ಮೇಲೂ ದಯೆ ಇರಬೇಕು. ಯಾಕೆ? ಎಲ್ಲರಲ್ಲೂ ದೇವರಿದ್ದಾನೆ. ಆಗ ಮಾತ್ರ ನಾವು ದೇವರನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೀವು ಮನುಷ್ಯರನ್ನ ಮನುಷ್ಯರಾಗಿ ಕಾಣಬೇಡಿ ಅಂತಾರೆ ಒಟ್ಟು ಬ್ರಹ್ಮದೇವರು. ಮತ್ತೇನದು ಕಾಣಬೇಕು? ಮನುಷ್ಯರ ಒಳಗೆ ಪರಮಾತ್ಮ ಇದ್ದಾನೆ ಅಂತ, ಜೀವ ಪ್ಲಸ್ ಪರಮಾತ್ಮ ಇಬ್ಬರನ್ನು ಸೇರಿ ಕಾಣಬೇಕು ಹಾಗೆ ಅಂತ. ಆಗ ಮಾತ್ರ ಏನ್ ಬರ್ತದೆ? ದಯೆ ಬರಲಿಕ್ಕೆ ಸಾಧ್ಯ. ನೀವು ಬರೀ ಮನುಷ್ಯರನ್ನೋ ಪ್ರಾಣಿಗಳನ್ನೋ ನೋಡ್ರೆ ಕ್ಯಾಲ್ಕುಲೇಷನ್ ಶುರುವಾಗ್ತದೆ. ನಮಗೆ ಅವ್ರು ಏನ್ ಮಾಡಿದ್ರು, ಏನ್ ಮಾಡಿಲ್ಲ, ನಾವ್ ಯಾಕೆ ಮಾಡ್ಬೇಕು, ಆ ತರ ಮೈಂಡ್ ಸೆಟ್, ಕ್ಯಾಲ್ಕುಲೇಟೆಡ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ನೋಡಿ, ಅದು ಬಂದ್ಬಿಡುತ್ತದೆ. ಹಂಗ ಆಗಬಾರ್ದು, ಅದು ಉಪಯೋಗ ಇಲ್ಲ. ನೀನ್ ಮಾಡಿದ್ರೆ ಮಾಡೋದು, ನೀನ್ ಮಾಡಿಲ್ಲ ನಾನು ಮಾಡೋದಿಲ್ಲ, ಹಂಗ ಆಗಬಾರ್ದು. ನೀನ್ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಬೈದರೂ ಸರಿ, ನಾನು ನಿನಗೆ ಒಳ್ಳೇದೇ ಮಾಡೋದು. ಯಾಕೆ? ನಿನ್ನಲ್ಲಿ ಪರಮಾತ್ಮ ಇದ್ದಾನೆ, ಅವೊಂದೇ ಕಾರಣ ಸಾಕು. ನೀನ್ ಬೈದರೂ ಸರಿ, ನೀನು ಹೊಡೆದ್ರೂ ಸರಿ, ನಾನು ನಿನಗೆ ಒಳ್ಳೇದೇ ಮಾಡೋದು. ಯಾಕೆ? ನಿನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಒಂದೇ ಕಾರಣ. ಅದರಿಂದ ಸರ್ವಭೂತ ಅಷ್ಟಪುಷ್ಪ ಅಂತ ಹೇಳ್ತಾರೆ ನೋಡಿ. ಅದರಲ್ಲಿ 8 ವಿಧವಾದ ಪುಷ್ಪ ದೇವರಿಗೆ ತುಂಬಾ ಇಷ್ಟ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ ಅಂತ ಬರ್ತದೆ ನೋಡಿ. ಸರ್ವಭೂತ ದಯೆ, ಇದು ಭಾಗವತ ನಮಗೆ ತಿಳಿಸಿಕೊಡುವ ಒಂದು ಮುಖ್ಯ ಸಂದೇಶ. ಇದು ಎಲ್ಲ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಚಿಂತನೆ ನಮಗೆ ಕಂಟಿನ್ಯೂಸ್ ಥಾಟ್ ಪ್ರೋಸೆಸ್ ಬರಬೇಕು ಅಂದ್ರೆ ಎಲ್ಲರಲ್ಲೂ ದೇವರು ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಉಪನಿಷತ್ತು ಇದನ್ನೇ ಹೇಳುತ್ತದೆ, ಈಶಾವಾಸ್ಯಂ ಹಾಗೆ ಅಂತ. ಅದರಿಂದ ಅಸದ್ಭಿಹಿ ಅಸುರೈಹಿ ಅಲಭ್ಯಯ ಲಬ್ಧುಂ ಅಶಕ್ಯ. ಇನ್ನು ಅಸುರರು, ಅವರು ಈ ರೀತಿಯಾದ ಒಂದು ದಯೆ ಅವರಿಗೆ ಬರೋದೇ ಇಲ್ಲ. ಅವ್ರೇನಾದ್ರು ವಸ್ತು ನೋಡಿದ್ರೆ ಅದನ್ನ ಹೇಗೆ ತಿನ್ನೋದು ಅಂತ ನೋಡ್ತಾರೆ ಅವರಷ್ಟೇ. ಭೂತ ದಯೆ ಎಂಬ ಕಾನ್ಸೆಪ್ಟೇ ಇಲ್ಲ ಅವರಲ್ಲಿ. ಅದರಿಂದ ನೋಡಿ, ನಮ್ಮಲ್ಲೂ ಕೂಡ ದಯೆ ಇಲ್ಲ, ದಾನ ಇಲ್ಲ, ಹಾಗೆಂದ್ರೆ ಅದೆಲ್ಲ ಅಸುರರ ಕಾನ್ಸೆಪ್ಟ್ ಅಂತ. ಅಸುರರ ಹಂಗ ಬದುಕ್ತಾರೆ. ಅದರಿಂದ ಅಸುರೈಹಿ ಅಲಭ್ಯಯ, ಅಸುರರಿಗೆ ಸಿಗೋದಿಲ್ಲ ಇಂತಹ ವಿಚಾರ ಎಲ್ಲ. ಲಬ್ಧುಂ ಅಶಕ್ಯ ಸರ್ವಭೂತ ದಯೆಯ ಭಕ್ತಿ ಜ್ಞಾನಾದಿಭಿಶ್ಚ. ಸರ್ವಭೂತ ದಯೆ ಇರಬಹುದು,
ವಿಷ್ಣು ಭಕ್ತಿ ಜ್ಞಾನ ಇತ್ಯಾದಿಗಳು ಇರಬಹುದು. ಸುರಗಣೈ ಹೃದಯಾರಾಧಿತ, ಅದು ಸಜ್ಜನರಲ್ಲೇ ಇರತಕ್ಕದ್ದು, ದೇವತೆಗಳಲ್ಲೇ ಇರತಕ್ಕದ್ದು. ಆ ಕಾರಣದಿಂದ ಹೃದಯಬದ್ಧ ಕಾಮೈಹಿ ಜನೈಹಿ, ಯಾರ ಹೃದಯದಲ್ಲಿ ಕಾಮನೆಗಳು, ಇನ್ನು ತಿನ್ನಬೇಕು, ಪ್ರಾಣಿ ಹಿಂಸೆ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು, ಇದೆಲ್ಲ ಹಿಂಸಾ ಪ್ರವೃತ್ತಿ, ದಯೆ ಇರಲ್ಲ ಅವರಲ್ಲಿ. ಕಠೋರವಾಗಿ ಮಾತಾಡೋದು, ಕೋಪದಿಂದ ಮಾತಾಡೋದು, ಇದೆಲ್ಲವೂ ಕೂಡ ಅಸುರರ ವೃತ್ತಿ. ಅವರಿಗೆ ಆ ಪರಮಾತ್ಮನ ಎಚ್ಚರ ಇಲ್ಲದೆ ಇರುವುದರಿಂದ ಎಲ್ಲರನ್ನೂ ಯಾರ್ಯಾರು ಸಿಗ್ತಾರೋ ಎಲ್ಲರನ್ನೂ ಬೈದು ಬಿಡ್ತಾರೆ. ಆಗಬಾರ್ದು ಅಂತಾರೆ, ಅದು ಅಸುರ ಪ್ರವೃತ್ತಿ ಅದು. ಅದರಿಂದ ಅಂತ ಜನರು ಇದ್ದಾರೆ ನೋಡಿ, ಪರಮಾತ್ಮನನ್ನ ಮರೆತು ಕೆಲಸ ಮಾಡತಕ್ಕವರು. ಅಂತವರ ಹೃದಯದಲ್ಲಿ ಏನಿರುತ್ತದೆ? ಕಾಮನೆಗಳು ಇರುತ್ತದೆ. ನಾನು ದೊಡ್ಡವ, ನಾನು ಅಹಂಕಾರ ಮಮಕಾರ ಇತ್ಯಾದಿಗಳು ಅದರಿಂದ ಕಾಮಾದಿಗಳು ಬರುತ್ತದೆ. ಅದನ್ನೇ ಹೃದಯಬದ್ಧ ಕಾಮೈಹಿ ಅಂತ ಭಾಗವತದಲ್ಲಿ ಹೇಳ್ತಾರೆ. ಹೃದಯದಲ್ಲಿ ಕಾಮನೆ ತುಂಬಿಕೊಂಡಿರತಕ್ಕ ಅಂತ ಜನರು. ಹೌದು ತಾನೆ? ಸಿಟ್ಟು ಯಾವಾಗ ಬರೋದು ಹೇಳಿ? ಕಾಮ ಪೂರ್ಣ ಆಗದೇ ಇರುವಾಗ ಸಿಟ್ಟು ಬರುತ್ತದೆ. ನಾನೊಂದು ಹೇಳ್ತೀನಿ, ನಾನು ಹೇಳಿದಂಗೆ ಕೇಳಿಲ್ಲ, ಸಿಟ್ಟು ಬಂದ್ಬಿಡುತ್ತದೆ ನಮಗೆ. ಅಷ್ಟಕ್ಕೆ ಸಿಟ್ಟು. ನಾವೇನ್ ದೊಡ್ಡ ರಾಜನ, ಅದೆಲ್ಲ ಆಲೋಚನೆನೇ ಮಾಡೋದಿಲ್ಲ ನೋಡಿ. ಸ್ವಾಮಿಯಲ್ಲಿ ನಾವೇ ದಾಸರು, ನಾವ್ ಹೇಳಿದಂಗೆ ನಡಿಬೇಕು ಅಂದ್ರೆ ಮತ್ತೆ ಸ್ವಾಮಿ ಯಾಕಿರೋದು? ಇಷ್ಟೆಲ್ಲ ನಾವು ಪ್ರಶ್ನೆ ನಮ್ಮನ್ನ ಮಾಡ್ಕೋಬೇಕು ನಾವು. ಹಾಗಿದ್ರೆ ಸಿಟ್ಟು ಬರಲ್ಲ ನೋಡಿ. ಕಾಮನೆಯೂ ಬರಲ್ಲ, ಸಿಟ್ಟು ಬರಲ್ಲ. ಆದ್ರೆ ಅವರು ಆ ಅಸುರರು ಆ ರೀತಿಯಾಗಿ ಆಲೋಚನೆ ಮಾಡುವವರಲ್ಲ. ನಾನೇ ದೇವರು ಅಂತ ಹೇಳಿ ತಿರುಗುವವರು, ಅಥವಾ ದೇವರೇ ಇಲ್ಲ ಅಂತ ಹೇಳಿ ತಿರುಗುವವರು, ಅವರಿಗೆ ನಾನು ಹರಿದಾಸ ಎಂಬ ಭಾವನೆನೇ ಬರೋದಿಲ್ಲ. ಹರಿದಾಸ ಭಾವನೆ ಬಂದ್ರೆ ಇದಕ್ಕೆಲ್ಲ ಅವಕಾಶ ಇದೆ. ಅದರಿಂದ ಆ ಹೃದಯಬದ್ಧ ಕಾಮೈಹಿ, ಹೃದಯದಲ್ಲಿ ಕಾಮನೆಗಳನ್ನ ತುಂಬಿಕೊಂಡು, ಅಂದ್ರೆ ಉಪಲಕ್ಷಣೆ ಅಲ್ಲೇ ಇಟ್ಕೋಬೇಕು, ಕಾಮ ಕ್ರೋಧ ಇತ್ಯಾದಿಗಳನ್ನ ಇಟ್ಕೋಬೇಕು. ತುಂಬಿದವರು ತತ್ತತ್ ಕಾಮಾನುಸಾರೇಣ ಉಪಚಿತೈಹಿ ಉಪಚಾರೈಹಿ ಆರಾಧಿತ ನಾತಿ ಪ್ರಸೀದತಿ. ಅಂತವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾಮನೆಗಳನ್ನ, ಅದು ಬೇಕು ಇದು ಬೇಕು ಅಂತ ಕಾಮನೆಗಳನ್ನ ಇಟ್ಕೊಂಡು ಏನು ಆರಾಧನೆಯನ್ನ ಮಾಡ್ತಾರೆ, ಅಂತ ಆರಾಧನೆಯಿಂದ ಪರಮಾತ್ಮ ಸಂತುಷ್ಟ ಆಗೋದಿಲ್ಲ ಅಂತ ಅರ್ಥ. ನಾತಿ ಪ್ರಸೀದಸಿ, ಓಕೆ, ಅದು ಅಸುರ ಸ್ವಭಾವ, ಅಸುರರ ಭಾವನೆ ಅದು. ಮತ್ತೆ ಹರಿಕಥಾನುಸಾರಕ್ಕೆ ಹೋಗ್ಬೇಕು. ಆ ಮಗು ಅಳತದ ನೋಡಿ, ತಾಯಿನೇ ಬೇಕು. ತಾಯಿ ಬಿಟ್ಟು ಇನ್ನೇನು ಕೊಟ್ಟರು, ಚಾಕ್ಲೇಟ್ ಅದು ಇದು ಕೊಟ್ಟರು ಯಾವುದು ಬೇಡ, ಅದೆಲ್ಲ ಎಸ್ದು ಬಿಡುತ್ತದೆ. ಅದೇ ತರ ದೇವರೊಬ್ಬನೇ ಬೇಕು, ಬೇರೆ ಯಾವ ಕಾಮನೆಯನ್ನು ಹತ್ತರಲ್ಲಿ ಸೇರಿಸಬೇಡಿ ಅಂತಾರೆ. ಎಲ್ಲರೂ ಅನಿತ್ಯ ಪಾಪ, ಏನ್ ಮಾಡೋದು? ಅದರಿಂದ ಮನಸ್ಸಿನಲ್ಲಿ ಕಾಮನೆಗಳನ್ನ, ಕ್ಷುದ್ರ ಕಾಮನೆಗಳನ್ನ ಇಟ್ಟುಕೊಂಡು ನಾವು ದೇವರ ಆರಾಧನೆ ಮಾಡಬಾರ್ದು, ಅದನ್ನ ಸಂಕಲ್ಪವಾಗಿ ಇಟ್ಟುಕೊಂಡು ಮಾಡಬಾರ್ದು ಅಂತ ಒಟ್ಟ ಅಭಿಪ್ರಾಯ. ಮತ್ತೆ ಹೇಗೆ ಮಾಡಬೇಕು? ಸುರಗಣ ಕೃತ ಸರ್ವಭೂತ ದಯಾದಿ ಗುಣಪೂರ್ವಕ ನಿರುಪಾಧಿಕ ಆರಾಧನಾ ಅಪೇಕ್ಷೆಯ ಅಸ್ಯ ಅಲ್ಪತ್ವಾತ್. ಅಲ್ಲ, ಅಂತವ್ರು ಮಾಡಿದ ಪೂಜೆಯನ್ನ ದೇವರು ಯಾಕೆ ಸ್ವೀಕಾರ ಮಾಡೋದಿಲ್ಲ ಎಂಬ ಅದಕ್ಕೆ ಏನು ಕಾರಣ? ಹಾಗೆಂದ್ರೆ ಈ ಸುರಗಣರು, ಸಜ್ಜನರು ಮಾಡ್ತಾರೆ ನೋಡಿ, ಸರ್ವಭೂತ ದಯೆ, ವಿಷ್ಣು ಭಕ್ತಿ, ವಿಷ್ಣು ಜ್ಞಾನ, ಇವುಗಳಿಂದ ಕೂಡಿದ ಒಂದು ಆರಾಧನೆ ಏನಿದೆ ಅದು ಉತ್ತಮ ಮಟ್ಟದ್ದು. ಅಂತ ಉತ್ತಮ ಮಟ್ಟವಾದ ಪೂಜೆಗಿಂತ ಮನಸ್ಸಿನಲ್ಲಿ ಕಾಮನೆಗಳನ್ನ ಇಟ್ಟುಕೊಂಡು ಮಾಡುವ ಪೂಜೆಗಳು ಏನಿದೆ, ಅದು ಬೇಕು ಇದು ಬೇಕು ಅಂತ ಮಾಡುವ ಪೂಜೆಗಳು ಏನಿದೆ, ಅದು ಅಲ್ಪತ್ವಾತ್. ಆ ಕಾರಣದಿಂದ ದೇವರು ಅದನ್ನ ನಾತಿ ಪ್ರಸೀದಸಿ, ಅದು ಹೆಚ್ಚು ಸಂತೋಷ ಆಗೋದಿಲ್ಲ ಅಂತ ಅರ್ಥ. ತಥಾಚ ಆರಾಧನೆ ಕಾಮನಾ ಪರಿತ್ಯಾಗ ಅವಶ್ಯಕ ಇತಿ ಹೃದಯಂ. ಅದರಿಂದ ಯಜ್ಞ ಯಾಗಾದಿಗಳಿರ್ಬೋದು, ಮಠದಲ್ಲಿ ಪೂಜೆ ನಮಸ್ಕಾರ ಏನೇ ಇರ್ಬೋದು, ಮನಸ್ಸಿನಲ್ಲಿ ಏನಿರಬಾರದು? ಕಾಮನೆ ಇರಬಾರದು ಅಂತ ಒಟ್ಟು. ಕಾಮನಾ ಪರಿತ್ಯಾಗ ಅವಶ್ಯಕ, ಕಾಮನೆಯನ್ನು ಬಿಡತಕ್ಕದ್ದು ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಯತಃ, ಅದರಿಂದ, ಯಾವ ಕಾರಣದಿಂದ? ಸಕಾಮಾನಾಂ ಅತ್ಯರ್ಥ ಪ್ರಸಾದೋ ನ ಭವತಿ. ದೊಡ್ಡ ಪಾಯಿಂಟ್ ಇದು. ಸಕಾಮನೆಯಿಂದ ಮಾಡಿದ ಪೂಜೆಗೆ ಮಹಾಪ್ರಸಾದ ಸಿಗೋದಿಲ್ಲ. ಅತ್ಯರ್ಥ ಪ್ರಸಾದ ಅಂದ್ರೆ ಮಹಾಪ್ರಸಾದ. ಯಾವುದದು? ಮೋಕ್ಷ. 10,000 ರೂಪಾಯಿ ಬೇಕು ಅಂತ ದೇವರಲ್ಲಿ ಪೂಜೆ ಮಾಡಿದರೆ ದೇವರು ಮೊದಲು 10,000 ಕೊಟ್ಟು ಬಿಡ್ತಾನೆ, ತೊಲಗು ಅಂತ. ಇನ್ನು ಮುಂದೆ ಹತ್ರ ಬರಬೇಡ, ಹೋಗಿ ನಿಂಗೆ 10,000 ತಾನೇ ಬೇಕು ಅಂತ ಕೂಡಲೇ ಸ್ಯಾಂಕ್ಷನ್ ಮಾಡಿಬಿಡ್ತಾನೆ. ಅವನಿಗೆ ಅದೇ ಬೇಕಾಗಿದೆ. ದುರ್ಯೋಧನನಿಗೆ ಮಾಡಿದ ನೋಡಿ. ದುರ್ಯೋಧನನಿಗೆ 10 ಲಕ್ಷ ಸೈನ್ಯ ಬೇಕು, ಮೊದಲೇ ಸ್ಯಾಂಕ್ಷನ್ ಮಾಡಿಬಿಟ್ಟ.
ಅರ್ಜುನ ಕೃಷ್ಣ ಬೇಕು ಅಂತ ಕೇಳಿದ. ಹರಿಕಥಾಂಸಾರದಲ್ಲಿ ಇವು ದೃಷ್ಟಾಂತ ಕೊಡ್ತಾರೆ. ಅದರಿಂದ ದೇವರ ಹತ್ರ ಹೋಗುವಾಗ ದೇವರನ್ನ ನೋಡಿ, ಇದೇ ಆಸುರಿ ಸ್ವಭಾವ ಅಂತ ಯಾಕೆ ಹೇಳ್ತಾರೆ ನೋಡಿ, ಮಹಾಭಾರತ ನಮಗೆ ತೋರಿಸಿಕೊಡ್ತಾ ಇದೆ. ದುರ್ಯೋಧನ ಹೇಗೆ ಬಯಸಿದ ನೋಡಿ, ಕೃಷ್ಣ ಸಾಕ್ಷಾತ್ತಾಗಿದ್ದರೂ ಕೂಡ ಅವನನ್ನ ಬೇಕು ಅಂತ ಬಯಸಲಿಲ್ಲ, ಕುಣಿದಾಡಿಬಿಟ್ಟ ದುರ್ಯೋಧನ. ಅರ್ಜುನ ಯಾವಾಗ ಕೃಷ್ಣನನ್ನ ಕೇಳಿದನೋ ದುರ್ಯೋಧನ ಕುಣಿದಾಡಿಬಿಟ್ಟ. ಅವನಿಗೆ ಅದೇ ಬೇಕಾಗಿತ್ತು, 10 ಲಕ್ಷ ನಾರಾಯಣ ಸೈನ್ಯ ಬೇಕಾಗಿತ್ತು ಆ ಮಹಾಭಾರತ ಯುದ್ಧಕ್ಕೆ. ಏನು ಉಪಯೋಗ ಇತ್ತು? ನಮ್ದು ದೇವರು ಹೇಳ್ತಾನೆ, ನಿಮ್ಗೂ ಅದೇ ಪರಿಸ್ಥಿತಿ. ಅದರಿಂದ ನನ್ನನ್ನ ಬಯಸ್ರಿ ಅಷ್ಟೇ. ಅದು ಬೇಕು ಇದು ಬೇಕು ಅಂತ ಪದಾರ್ಥಗಳನ್ನಾಗಲಿ, ಎಷ್ಟು ಚೆನ್ನಾಗಿ ದಾಸರು ಹೇಳ್ತಾರೆ ನೋಡಿ. ಏನ ಬೇಳಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ. ಏನು ದೇವರು ಕಡಿಮೆ ಮಾಡಿದ್ದಾರೆ? ಬೇಕಾದು ಕೊಟ್ಟಿದ್ದಾನೆ. ಅಂದನವ ಮೇನೆ ಬೇಕು, ಪಲ್ಲಕ್ಕಿ ಬೇಕು ಅಂತ ಕೇಳ್ತೀನಿ, ಯಾರು ಕೇಳಿಲ್ಲ. ದೇವರ ಹತ್ರ ಹೋಗಿ ನನಗೆ ಪಲ್ಲಕ್ಕಿ ಉತ್ಸವ ಮಾಡಿಸ್ಬೇಕು ಯಾರಾದರೂ ಹಾಗೆ ಅಂತ ಕೇಳಿದ್ರೆ, ಅಂದನವ ಹೇರಿದ ನಹುಷ ಹತ್ಕೊಂಡು ಹೋದ ಮೇನೆ ಮೇಲೆ, ಏನಾದ? ಕೆಳಗೆ ಬಿದ್ದ, ಹೆಬ್ಬಾವಾಗಿ ಬಿದ್ದ. ಆ ರೀತಿಯಾಗಿ ದೇವರ ಕಾಮನೆಗಳನ್ನ ಇಟ್ಕೊಂಡು ಹೋಗಿ ಪೂಜೆ ಮಾಡಿದವರು ಕೆಳಗೆ ಬಿದ್ದಿದ್ದಾರೆ ಅಷ್ಟೇ. ನಹುಷ ಒಂದು ದೃಷ್ಟಾಂತ. ಯದ್ಯಪಿ ಒಳ್ಳೆ ಜೀವ. ಬೆಳಿಗ್ಗೆದ್ದು ಮಂಗಳಾಷ್ಟಕದಲ್ಲಿ ಹೇಳ್ತೀವಿ, ಮಾಂಧಾತ ಅಂಬರೀಷ ನಹುಷ ಅಂತ ಬರ್ತದೆ ನೋಡಿ. ನಹುಷನ ಹೆಸರು ಇದೆ. ಒಳ್ಳೆ ಜೀವ, ಒಳ್ಳೆ ಚಕ್ರವರ್ತಿ, ಭೂಮಿಯನ್ನ ಆಳಿದವ. ಆದರೂ ಮನಸ್ಸಿನಲ್ಲಿ ಕಾಮನೆ, ಕೆಳಗೆ ಬಿದ್ದರು. ಅದರಿಂದ ಸುರಗಣಕೃತ ಸರ್ವಭೂತ ದಯಾದಿ ಗುಣಪೂರ್ವಕ ನಿರುಪಾಧಿಕ ಅದು ಅಲ್ಪ. ಅಸ್ಯ ಅಲ್ಪತ್ವಾತಿಥಿ ಭಾವ. ಅದರಿಂದ ಉತ್ತಮ ಮಟ್ಟದ ಪೂಜೆ ಇರಬೇಕು. ಮನಸ್ಸಿನಲ್ಲಿ ಕಾಮ ಇಲ್ಲದೆ ಪರಮಾತ್ಮನ ಅನುಗ್ರಹವನ್ನು ಮಾತ್ರ ಬಯಸ್ಬೇಕು. ಆ ರೀತಿಯಾದ ಆರಾಧನೆ ಕರ್ಮಗಳನ್ನ ಮಾಡಬೇಕು. ಹಾಗೆ ತಥಾ ಚ ಆರಾಧನೆ ಆಯ್ತಲ್ವಾ? ತಥಾ ಚ ಆರಾಧನೆ ಕಾಮನಾ ಪರಿತ್ಯಾಗ ಅವಶ್ಯಕ. ಯತಃ ಸಕಾಮನಾತ್ ಅತ್ಯರ್ಥ ಪ್ರಸಾದ ನ ಭವತಿ. ಪುಂಸಾಂ ಅಧಿಕಾರಿಣಾಂ ವಿವಿಧ ಕರ್ಮಭಿಃ ಇತಿ ಉಕ್ತಮೇವ ವಿವೃಣೋತಿ. ಇದು ಪುಂಸಾಂ ಅಧಿಕಾರಿಣ, ಇದು ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ. ಇದು ಯಾರ ಅಧಿಕಾರಿಗಳೋ, ಸಜ್ಜನರೋ, ವಿರಕ್ತರೋ ಅವರಿಗೆ ಮಾತ್ರ ಇದು. ಅವರಿಗೆ ಅತ್ಯರ್ಥ ಪ್ರಸಾದವೂ ಸಿಗೋದು. ಎಲ್ಲರಿಗೂ ಅದು ಬರೋದು ಕಷ್ಟ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ಅಧ್ವರಾಧ್ಯೈಹಿ ಇತಿ. ಪುಂಸ 13ನೇ ಶ್ಲೋಕ ನೋಡಿ. ಪುಂಸಾಮತೋ ವಿವಿಧ ಕರ್ಮಭಿಃ ಅಧ್ವರಾಧ್ಯೈಃ ದಾನೇನ ಚ ಉಗ್ರ ತಪಸ ವ್ರತಚರ್ಯಯ ಅಂತ ಹೇಳ್ತಾರೆ. ಭಗವತಃ ತವ ಆರಾಧನಂ ನ ಭವತಿ. ಸ್ವಾಮಿ, ಇದೆಲ್ಲ ನಿನ್ನ ಆರಾಧನೆ ಆಗೋದಿಲ್ಲ. ತ್ವತ್ ಪ್ರೀತಿಜನಕಂ ನ ಭವತಿ. ನಿನ್ನ ಪ್ರೀತಿಯನ್ನ ಉಂಟು ಮಾಡೋದಿಲ್ಲ. ಇಂತಹ ಕರ್ಮಗಳು ನಿನ್ನ ಪ್ರೀತಿಯನ್ನ ಉಂಟು ಮಾಡೋದಿಲ್ಲ. ಯಾವಾಗ? ಯತ್ರ ಯರ್ಹಿ ಸತ್ಕ್ರಿಯಾರ್ಥಃ ಸತ್ಯವ್ರತಾಃ ಕ್ರಿಯಾಶ್ಚ ಅಧ್ವರಾದ್ಯಾಃ ತಾಸಾಂ ಅರ್ಥಃ ಅವಾಂತರ ಪ್ರಯೋಜನ ರೂಪಃ ಧರ್ಮಃ ಕರಿಹಿಚಿತ್ ಕದಾಚಿತ್ ಅಪಿ. ಅದರಿಂದ ಯಾವಾಗ ಆಗ್ತದೆ ಹಾಗೆ ಅಂದ್ರೆ, ಸತ್ಕ್ರಿಯಾರ್ಥಃ ಸತ್ಯವ್ರತಃ ಕ್ರಿಯಾಶ್ಚ ಅಧ್ವರಾದ್ಯಾಃ, ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ತಾಸಾಂ ಅರ್ಥಃ ಅವಾಂತರ ಪ್ರಯೋಜನ ರೂಪಃ ಧರ್ಮಃ ಕದಾಚಿತ್, ಅವರಿಗೆ ಫಲದಾಯಕವಾಗಿ ಆಗೋದಿಲ್ಲ. ಏನೋ ಆ ಸಣ್ಣ ಪುಟ್ಟ ಪ್ರಯೋಜನ ಅಷ್ಟೇ ಕೊಡ್ಬೋದೇ ಹೊರತು ಮಹಾಪ್ರಯೋಜನ ಕೊಡತಕ್ಕದಾಗಿ ಆಗೋದಿಲ್ಲ ಅದು. ಅದರಿಂದ ಏನ್ ಮಾಡಬೇಕು ಹಾಗೆಂದ್ರೆ, ನಾರಾಧನಂ ಅದು ನಿನ್ನ ಆರಾಧನೆ ಅಂತ ಅನಿಸಿಕೊಳ್ಳೋದೇ ಇಲ್ಲ. ಯಾವಾಗ? ಧರ್ಮ ಅರ್ಪಿತಃ ಕರ್ಹಿಚಿತ್ ಕ್ರಿಯತೇನ ಯತ್ರ. ಯಾವಾಗ ನಿನಗ ಫಲಗಳನ್ನ ಸಮರ್ಪಣೆ ಮಾಡೋದಿಲ್ಲ ನೋಡಿ, ಯಾವಾಗ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಬುದ್ಧಿ ಬರುತ್ತದೆ ಹಾಗೆಂದ್ರೆ, ಆ ವಿಷ್ಣುವಿನ ಮಹಿಮೆ ಗೊತ್ತಿರಬೇಕು. ಅವನೇ ಸ್ವತಂತ್ರ, ಅವನೇ ಎಲ್ಲವನ್ನು ಮಾಡ್ತಾನೆ, ನಾಹಂ ಕರ್ತ ಹರಿಕರ್ತ ಇತ್ಯಾದಿಗಳೆಲ್ಲ ಚಿಂತನೆ ಇದ್ದರೆ ದೇವರಿಗೆ ನೀನೇ ಮಾಡಿದ್ದು ಸ್ವಾಮಿ ಅಂತ ಭಕ್ತಿಯಿಂದ ಸಮರ್ಪಣೆ ಮಾಡಿಬಿಡ್ತೀವಿ. ಕೃಷ್ಣ ಅರ್ಪಣ ಅಂತ ಹೇಳ್ತೀವಿ. ಈ ವಿಚಾರವೇ ಇಲ್ಲ, ದೇವರ ಭಕ್ತಿಯೂ ಇಲ್ಲ. ಹಾಗಿರುವಾಗ ಸಮರ್ಪಣೆ ಆಗೋದಿಲ್ಲ. ಆದರೂ ಕೂಡ ಬರೀ ಬಾಯಿ ಮಾತಿಗೆ ಏನೋ ಆಗಿರುತ್ತದೆ ಅಷ್ಟೇ ಅದು.
ಅದರಿಂದ ಏನಾಗೋದಿಲ್ಲ. ಆದೌ ಮಧ್ಯೆ ಅಂತೇಪಿವ ತವಾರ್ಪಿತೋ ನಭವತಿ. ಆದಿ ನೋಡಿ, ಒಂದು ಕೆಲಸವನ್ನ ದೇವರಿಗೆ ಕೃಷ್ಣಾರ್ಪಣೆ ಯಾವಾಗ ಮಾಡಬೇಕು? ಆದಿಯಲ್ಲಿ ಮಾಡಬಹುದು ಅಂತಾರೆ. ಆದಿಯಲ್ಲಿ ಮಾಡಬಹುದು, ಮಧ್ಯದಲ್ಲಿ ಮಾಡಬಹುದು, ಅಂತ್ಯದಲ್ಲೂ ಮಾಡಬಹುದು. ಈಗ ಅಂತ್ಯದಲ್ಲಿ ಮಾಡ್ಕೊಂಡಿರುವ ರೂಢಿ, ಅದು ರೂಢಿಯಲ್ಲಿ ಅಷ್ಟೇ ಇದೆ. ಈಗ ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳ್ಬಿಡ್ತೀವಿ. ಇನ್ನೇನು ಆರಂಭದಲ್ಲಿ ಕೃಷ್ಣಾರ್ಪಣ ಹೇಳಲಿಕ್ಕೆ ಆಗ್ತದಾ ಅಂತ ಪ್ರಶ್ನೆ ಬರುತ್ತದೆ. ಆದಿಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳೋದಿಲ್ಲ. ಆದರೆ ಕೃಷ್ಣಾರ್ಪಣ ಅಂದ್ರೆ ಏನು? ಹಾಗೆಂದ್ರೆ, ಸ್ವಾಮಿ ಈ ಕೆಲಸ ನಾನು ಮಾಡಿದ್ದಲ್ಲ, ನನ್ನ ಒಳಗಿದ್ದು ನೀನೇ ಮಾಡಿಸಿದ್ದು. ಕೃಷ್ಣಾರ್ಪಣ ಅಂದ್ರೆ ಅದೇ ಅರ್ಥ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ, ಇದು ನಿನ್ನ ಪೂಜೆ, ನಿನ್ನ ಪ್ರಸಾದದಿಂದ ಆಗತಕ್ಕ ಪೂಜೆ ಅಂತ ಚಿಂತನೆ ಮಾಡೋದೇ ಕೃಷ್ಣಾರ್ಪಣದ ಅರ್ಥ. ಈ ಒಂದು ಅರ್ಥ ಚಿಂತನೆಯನ್ನ ಅಥವಾ ಈ ಶ್ಲೋಕವನ್ನ ಆರಂಭದಲ್ಲಿ ಮತ್ತೆ ಮತ್ತೆ ಇದನ್ನು ಓದಬೇಕು ಅಂತ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಸ್ವಾಮಿ, ನಾನು ಸ್ವತಂತ್ರ ಕರ್ತ ಅಲ್ಲ, ನೀನೇ ಸ್ವತಂತ್ರ ಕರ್ತ. ನನ್ನ ಶರೀರದಲ್ಲಿ ನನ್ನ ಶರೀರ ಇಂದ್ರಿಯ ಇದೆಲ್ಲವೂ ನೀನು ಕೊಟ್ಟದ್ದು. ಇದರ ಒಳಗೆ ನೀನೇ ಇದ್ದು ಎಲ್ಲವನ್ನು ಮಾಡ್ತಿ. ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದು ನಿನ್ನ ಪೂಜೆಯೇ ಆಗಿದೆ. ನನ್ನ ಒಳಗಿದ್ದು ಪೂಜಾರೂಪವಾಗಿ ಅವುಗಳನ್ನು ಮಾಡಿಸಿ, ಅದು ಕೂಡ ನಿನ್ನ ಅನುಗ್ರಹದಿಂದಲೇ. ಆ ಪ್ರಯತ್ನ ಅಂತ ಏನಿದೆ, ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ, ನನ್ನ ಪ್ರಯತ್ನ ಅಂತ ಏನಿದೆ ಅದು ಕೂಡ ನಿನ್ನ ಪ್ರಸಾದದಿಂದಲೇ, ನಿನ್ನ ಅನುಗ್ರಹದಿಂದಲೇ ಸಿಕ್ಕಿರೋದು. ಇದೆಲ್ಲವನ್ನು ಕೂಡ ನೀನೇ ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಅದೇ ಆ ಶ್ಲೋಕದ ಕೃಷ್ಣಾರ್ಪಣಕ್ಕೆ ಒಂದು ವ್ಯಾಖ್ಯಾನ ಅದು ಆ ಶ್ಲೋಕ. ಆದರೆ ಅದನ್ನ ಯಾವಾಗ ಮಾಡಬಹುದು? ಆದಿಯಲ್ಲೂ ಮಾಡಬಹುದು, ಮಧ್ಯದಲ್ಲೂ ಮಾಡಬಹುದು, ಅಂತ್ಯದಲ್ಲೂ ಕೃಷ್ಣಾರ್ಪಣೆಯಲ್ಲಿ ಈ ಶ್ಲೋಕವನ್ನು ಹೇಳ್ಬಿಡ್ಬೋದು. ಆ ರೀತಿಯಾಗಿ ಮಾಡಿದರೆ ದೇವರಿಗೆ ಮುಟ್ಟುತ್ತದೆ. ಅದೇ ಹೇಳ್ತೀವಿ ನೋಡಿ, ಪೋಸ್ಟ್ ಬರೆಯಬೇಕು, ಸ್ಟ್ಯಾಂಪ್ ಅಂಟಿಸ್ಬೇಕು, ಅಡ್ರೆಸ್ ಬರಿಬೇಕು. ಅದನ್ನ ಪೋಸ್ಟ್ ಆಫೀಸಲ್ಲಿ ಹಾಕ್ಬೇಕು. ಇದಾಕಿದ್ರೆ ಸರಿಗೆ ಹೋಗ್ತದೆ. ಅಡ್ರೆಸ್ಸೇ ಬರೆದಿಲ್ಲ ಅಂದ್ರೆ ಆ ಕರ್ಮ ಯಾರಿಗೂ ಸೇರಬೇಕು? ಅದಕ್ಕೆ ಸರಿಯಾಗಿ ಅಡ್ರೆಸ್ ಬರೀಬೇಕು ಅಂತ. ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಹೋದಾಗ ಅತಃ ಅರ್ಪಣಂ ಅವಶ್ಯಕಂ ಇತಿ ಭಾವ. ಅದರಿಂದ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಕೃಷ್ಣಾರ್ಪಣ ಪೂರ್ವಕವಾಗಿ ಮಾಡಬೇಕು ಅಂತ ಒಟ್ಟು ಹೇಳ್ತಾ ಇದ್ದಾರೆ ನೋಡಿ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಭೂತದಯ್ಯ ಸುರಗಣೈ ಹೃದಯಾರಾಧಿತಸ್ತ್ವಂ ಬದ್ಧಕಾಮೈ ಜನೈ ಉಪಚಿತ ಉಪಚಾರೈ ನಾರ್ತಿ ಪ್ರಸೀದಸಿ. ದೇವತೆಗಳು ಸಜ್ಜನರು ಮಾಡುವಂತೆ ಹೃದಯದಲ್ಲಿ ಕಾಮನೆಗಳು ಇಲ್ಲದೆ ಪರಮಾತ್ಮನ ಪೂಜಾರೂಪವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು. ಅದು ದೇವರಿಗೆ ಮಹಾಪ್ರಸಾದಕ್ಕೆ ಕಾರಣ ಆಗ್ತದೆ. ಮನಸ್ಸಿನಲ್ಲಿ ನೋಡಿ, ಭಗವದ್ಗೀತೆಯಲ್ಲೂ ಇದೇ ವಿಚಾರ ಬಂದು ಕೃಷ್ಣ ಹೇಳಿತ್ತು ಅರ್ಜುನನಿಗೆ, ನೀನು ಯುದ್ಧ ಮಾಡು, ನನ್ನ ಪೂಜಾರೂಪವಾಗಿ ಮಾಡು, ನನ್ನ ಸ್ಮರಣೆ ಪೂರ್ವಕ ಮಾಡು, ನಾನೇ ಮಾಡ್ತೀನಿ ಅಂತ ಚಿಂತನೆ ಮಾಡ್ತಾ ಮಾಡು, ನನಗೆ ಕೃಷ್ಣಾರ್ಪಣ ಮಾಡು, ನಾ ಮಿಕ್ಕಿದ್ದು ನೋಡ್ಕೋತೀನಿ ಹಾಗೆ ಅಂತ ಬ್ರಹ್ಮದೇವರು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಿಂದ ಮನಸ್ಸಿನಲ್ಲಿ ಕಾಮನೆಗಳು ಇಟ್ಟುಕೊಂಡು ದುಷ್ಟ ಜನರು ಏನ್ ಮಾಡ್ತಾರೆ ಪೂಜೆ, ಅದರಿಂದ ನಾನು ಹೆಚ್ಚು ಪ್ರೀತನಾಗೋದಿಲ್ಲ ಹಾಗೆ ಅಂತ. ಆರಾಧಿತಃ ಯಹ ಬ್ರಹ್ಮಾದ್ಯೈಹಿ ಭಕ್ತಿ ಜ್ಞಾನ ದಯಾದಿಭಿಹಿ, ಪರಮಾತ್ಮನ ಭಕ್ತಿ ಜ್ಞಾನ ಪ್ರಾಣಿಗಳ ದಯೆ ಇವುಗಳಿಂದ ಮಾಡಿರತಕ್ಕ ಏನು ಆರಾಧನೆ ಪೂಜೆಗಳು ಇದೆ ಅದು ಉತ್ತಮವಾದದ್ದು. ಕಿಂ ತಸ್ಯ ಕಾಮುಕ ಜನೈಹಿ ಕೃತೆಯ ಪರಿಚರ್ಯೆ, ಇನ್ನು ಕಾಮುಕ ಜನರು ಮನಸ್ಸಿನಲ್ಲಿ ಕಾಮನೆಗಳನ್ನು ಇಟ್ಕೊಂಡು ಮಾಡುವ ಜನರಿಂದ ಅದ ಪೂಜೆ ಅಂತ ಆಗ್ತದ? ಅದು ಪೂಜೆ ಅಲ್ಲ ಅಂತ ಸತ್ಯ ಸಂಹಿತ ಅಂತ 2 ಪ್ರಮಾಣಗಳನ್ನ ಕೊಟ್ಟು ಉದಾಹರಿಸಿ ಆಚಾರ್ಯರು ಈ 2 ಶ್ಲೋಕದ ತಾತ್ಪರ್ಯವನ್ನ ನಮಗೆ ಅರ್ಥ ಆಗುವಂತೆ ಮಾಡಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.